ತಾಲೂಕು ದಂಡಾಧಿಕಾರಿಗಳ ಸಮಕ್ಷಮದಲ್ಲಿಯೇ ಮಹಿಳೆಯೊಬ್ಬರು ಕಣ್ಣೀರು ಹಾಕಿರುವಂತಹ ಘಟನೆ ಕೋಲಾರದ ತಾಲೂಕು ಕಚೇರಿಯಲ್ಲಿ ನಡೆದಿದೆ. 2 ತಿಂಗಳಿನಿಂದ ಜಮೀನು ಹದ್ದುಬಸ್ತು ಮಾಡದೆ ಸತಾಯಿಸ್ತಾ ಇದ್ರ ಹಾಗಾದ್ರೆ ತಹಶೀಲ್ದಾರ್, ಈ ರೀತಿ ಆರೋಪವನ್ನ ಮಹಿಳೆ ಮಾಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡಿಕೊಟ್ಟುವಿಲ್ಲ ಅಂತೇಳಿ ಮಹಿಳೆ ಕಣ್ಣೀರನ್ನ ಇಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಚೊಕ್ಕಪುರ ಗ್ರಾಮದ ವರಲಕ್ಷ್ಮಿ ಬೆದರಿಕೆಯನ್ನು ಹಾಕಿದ್ದಾರೆ. ನನ್ನ ಜಮೀನಿಗೆ ಕಾಂಪೌಂಡ್ ಹಾಕಲಿಕ್ಕೆ ಬಿಡದೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಎದುರೇ ತಾಲೂಕಿನ ದಂಡಾಧಿಕಾರಿಗಳ ಎದುರಲ್ಲಿಯೇ ಮಹಿಳೆ ಕಣ್ಣೀರು ಹಾಕಿರುವಂತಹ ಪ್ರಸಂಗ ನಡೆದಿದೆ. ಕೋಲಾರ ತಾಲೂಕು ಕಚೇರಿಯಲ್ಲಿ ಘಟನೆ ನಡೆದಿರುವಂತಹದ್ದು. ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ. 1 ಎಕರೆ ಭೂಮಿಯನ್ನ ಹದ್ದುಬಸ್ತು ಮಾಡಿಕೊಟ್ಟಿಲ್ಲ ಅಂತೇಳಿ ಮಹಿಳೆ ಕಣ್ಣೀರಿಟ್ಟಿರುವಂತಹದ್ದು. ಪಕ್ಕದ ಜಮೀನವರಿನಿಂದ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ಜಮೀನಿಗೆ ಕಾಂಪೌಂಡ್ ಹಾಕಲಿಕ್ಕೆ ಬಿಡದೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಸರ್ವೆಯನ್ನು ಮಾಡಿಕೊಡ್ಲಿಕ್ಕೆ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾಂಪೌಂಡ್ ಹಾಕೊಂತ ಇದ್ರೆ ಇವಾಗ ಪಕ್ಕದ ಮನೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಹಾಕ್ಬಾರ್ದು ಅಂತ ಹೊಡೆದು ಮಾಂಗಲ್ಯ ಕಿತ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವೇ ಪೊಲೀಸ್ ಸ್ಟೇಷನಲ್ಲೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಅವ್ರೇನು ಮಾಡಿದ್ರು, ತಗೊಂಬಂದು ತಹಸೀಲ್ದಾರ್ಗೆ ಹೇಳಿದ್ರು. ತಹಸೀಲ್ದಾರ್ ಏನು ಮಾಡಿದ್ರು, ಬಾಂಡ್ ಪೇಪರ್ಗೆ ಬರ್ಸ್ಕೊಬಿಟ್ಟು ಎಲ್ಲರೂ ಅರೆಸ್ಟ್ ಮಾಡಿಬಿಡ್ತೀವಿ ನೀವೇನೇ ಕೆಲಸ ಮಾಡಿದ್ರಿ ಅಂತ. ನಾನು ಕೆಲಸ ಮಾಡೋದಕ್ಕೆ ನಾನೇನು ಕೊಲೆ ಮಾಡಿದ್ದೀನಿ, ಇಲ್ಲ ಕಳ್ತನ ಮಾಡಿದ್ದೀನಿ ಸರ್. ನನ್ನ ಕೆಲಸ ನಿಲ್ಸೋಕ್ಕೆ ಇಷ್ಟೇ ಆಗಿದ್ದು. ಇವಾಗ ಹೇಳ್ತಾ ಇದ್ರೆ ಬರ್ತೀನಿ 2 ತಿಂಗಳಾಗಿದೆ, ಇವಾಗ ಬಂದಿಲ್ಲ ಯಾರು. ಜಮೀನು ಕಾಂಪೌಂಡ್ ಸರ್, ಅದು ಚಕ್ಕುರ ಅಂತ ಹೇಳ್ಬಿಟ್ಟು ನಮ್ಮದು. ಇವ್ರೇನು ಹೇಳ್ತಾರೆ ತಹಸೀಲ್ದಾರು? ಈಗ ತಹಸೀಲ್ದಾರ್ ಏನು ಹೇಳ್ತಾರೆ, 4ನೇ ತಾರೀಕು ಬಂದು ಹೊಸ ನಾವು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳಿಂದ ಮುಗಿಸ್ಕೊಡಿಲ್ಲ ಸರ್ ಕೆಲಸ. ನಾಳೆ ಬರ್ತೀನಿ, ನಾಳೆ ಬರ್ತೀನಿ ಇದೇ ಹೇಳ್ಕೊಂಡು ಕಾಲ ಕಳ್ಕೊಂಡು ಬಂದರು ನನಗೆ. ಕೆಲಸ ಮಾಡ್ಕೊಬಲ್ಲ ಸರ್, ನೀವು ಬಂದಿಲ್ಲ ಅಂತ ನಾನು ಆಮೇಲೆ ಮಾಡ್ಕೊಡ್ತಾರೆ, ಆಮೇಲೆ ಮಾಡು. ಹಂಗೆ ಮಾಡಮ್ಮ. ಹಂಗಾಗಲ್ಲಿರಮ್ಮ, ಒಂದೇ ಹೇಳಿದಾರಮ್ಮ, ಹೇಳಿದಾರಮ್ಮ. ಆಯ್ತು ಹೋಗಮ್ಮ, ಆಯ್ತು ಹೋಗಮ್ಮ, ಹೇಳಿದಾರಲ್ಲ ಮಾಡಿದಾರ ಮಾಡ್ತಾರ. ಆಯ್ತು ಆಯ್ತು. ಕೋಲಾರದ ತಾಲೂಕು ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ಈ ಹಿಂದೆ ಹಲವು ಬಾರಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಅಕ್ಕಪಕ್ಕದ ಜಮೀನಿನವರಿಂದ ನಿತ್ಯವೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ನನ್ನ ಜಮೀನನ್ನು ಹದ್ದುಬಸ್ತು ಮಾಡಿಕೊಡಬೇಕು ಅಂಥೇಳಿ ಮಹಿಳೆ ಕಣ್ಣೀರು ಹಾಕುವ ಮೂಲಕ ತಹಶೀಲ್ದಾರ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೆ, ನನ್ನ ಮನವಿಯನ್ನು ಆಲಿಸುವಂತಹ ಕೆಲಸವನ್ನು ತಹಶೀಲ್ದಾರ್ ಮಾಡಿರಲಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಹಿಳೆ ಮಾಡಿರುವಂಥದ್ದು.